Few months back, we started studying systematic theology. ಕಳೆದ ಕೆಲವು ವಾರಗಳ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ನಾವು ಕ್ರಮಬದ್ಧವಾದಂತಹ ದೈವಶಾಸ್ತ್ರದ ಅಧ್ಯಯನವನ್ನು ನಾವು ಶುರು ಮಾಡಿದ್ದೇವೆ. And we have finished the first subject about Bible bibliology. ನಾವು ಮೊದಲನೆಯ ಆ ಒಂದು ವಿಷಯ ಅಂತಂದ್ರೆ ಸತ್ಯವೇದದ ಕುರಿತಾದಂತಹ ಅಧ್ಯಯನ ಎಂಬಂತ ಈ ವಿಷಯವನ್ನು ನಾವು ಈಗಾಗಲೇ ಮುಗಿಸಿದ್ದೇವೆ. Then we started studying about God. ನಂತರ ನಾವು ದೇವರ ಕುರಿತಾದಂತಹ ಅಧ್ಯಯನವನ್ನು ಪ್ರಾರಂಭಿಸಿದೆವು. And we will continue it for some time. There is about 10 major topics that we can study from the Bible. ನಾವು ಕೆಲವು ಸಮಯಗಳವರೆಗೆ ಇದನ್ನು ಮುಂದುವರಿಸುವಂತವರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ನೋಡುವಾಗ 10 ಪ್ರಾಮುಖ್ಯವಾದಂತಹ ವಿಷಯಗಳುಂಟು. And if you stay with us and go through this study, it will strengthen you in your faith. And if you are not a believer, it will help you to know how solid is Christian faith. ನೀವು ನಮ್ಮೊಟ್ಟಿಗೆ ಸತ್ಯವೇದದ ಅಧ್ಯಯನದಲ್ಲಿ ಮುಂದುವರಿಯುವಾಗ ಇದು ನಿಮ್ಮ ನಂಬಿಕೆಯನ್ನ ಮತ್ತು ದೇವರ ಮೇಲಿನ ಆ ಒಂದು ಭಕ್ತಿಯನ್ನು ಇನ್ನೂ ವೃದ್ಧಿ ಮಾಡುವಂತದ್ದಾಗಿರುತ್ತದೆ. ಒಂದು ವೇಳೆ ನೀವು ಅವಿಶ್ವಾಸಿಗಳಾಗಿ ಕರ್ತನನ್ನ ಇನ್ನೂ ಅಂಗೀಕರಿಸದೆ ಹೋಗಿದ್ದರೆ ಕ್ರಿಸ್ತ ನಂಬಿಕೆಯದು ಎಷ್ಟು ಆಳವಾದದ್ದು ಎಂಬುದಾಗಿ ಅದು ನಿಮಗೆ ತಿಳಿಸಿಕೊಡುತ್ತದೆ. So we are looking at the second topic, about God. ನಾವು ಈಗ ಎರಡನೇ ವಿಷಯವನ್ನು ಅಧ್ಯಯನ ಮಾಡುತ್ತಿದ್ದೇವೆ, ಅಂದರೆ ದೇವರ ಕುರಿತಾದಂತ ಅಧ್ಯಯನ. The very first verse of the Bible, in the beginning, God created heaven and earth, separates him from all his creatures. ನಾವು ದೇವರ ವಾಕ್ಯದ ಅಥವಾ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು ಎಂಬುದಾಗಿ ಭೂಮಿ ಆಕಾಶಗಳನ್ನ ಮತ್ತು ಎಲ್ಲ ಉಂಟು ಮಾಡಿದ ಆತನೇ. He is different from his creation. He is outside of his creation. ಆತನು ತನ್ನ ಸೃಷ್ಟಿಯಿಂದ ಹೊರಗೆ ಇರುವಂತಹ ದೇವರಾಗಿದ್ದಾನೆ. And we were looking at the proofs to believe that there is God. ಮತ್ತು ನಾವು ದೇವರು ಇದ್ದಾನೆ ಎಂಬಂತಹ ಆ ಸತ್ಯಾಂಶಕ್ಕೆ ಬೇಕಾದಂತಹ ಆ ಒಂದು ಸಾಕ್ಷ್ಯಾಧಾರಗಳನ್ನು ನಾವು ನೋಡಿಕೊಳ್ಳುತ್ತಾ ಬಂದೆವು. Then we saw that the character or the attributes of God last week. ಕಳೆದ ವಾರ ನಾವು ದೇವರ ಗುಣಲಕ್ಷಣಗಳ ಕುರಿತಾಗಿ ನೋಡಿಕೊಳ್ಳುತ್ತಾ ಇದ್ದೆವು. We looked at the attributes God has alone that he cannot share with anybody else. Then we looked at the attributes he can communicate to us. We also have some of that attributes. ನಾವು ದೇವರಿ ವೈಶಿಷ್ಟ್ಯವಾಗಿ ಇರುವಂತಹ ಕೆಲವು ಗುಣಲಕ್ಷಣಗಳು ಮತ್ತು ಬೇರೆ ಯಾವ ಸೃಷ್ಟಿಯೊಂದಿಗಾಗಲಿ ಅಥವಾ ಮಾನವನೊಟ್ಟಿಗೆ ಗುಣಲಕ್ಷಣಗಳನ್ನು ನಾವು ನೋಡಿಕೊಳ್ಳುತ್ತಾ ಬಂದು ಅದೇ ರೀತಿ ಮನುಷ್ಯನಿಗೂ ದೇವರಿಗೂ ಅಂಕಲ್ ಪ್ರಾಬ್ಲಮ್ ಆಯ್ತು ಅವ್ರದ್ದು. Niranjan has some difficulty. Yeah, he's coming back. Okay. Niranjan, are you back? Yes, uncle. Sorry, uncle. There was some disturbance here. Okay. Yeah. So, in the summary of studying about the attributes, we understand this. ಆ ಒಂದು ದೇವರ ಗುಣಲಕ್ಷಣಗಳ ಕುರಿತಾದಂತಹ ಅಧ್ಯಯನದ ಸಾರಾಂಶವನ್ನು ಅರ್ಥ ಮಾಡ್ತೇವೆ. That God is very different in his being and his essence from all other creatures. ದೇವರು ಆತನು ತನ್ನ ಅಸ್ತಿತ್ವದಲ್ಲಿ ಮತ್ತು ತನ್ನ ಆ ಒಂದು ಅಂಶದಲ್ಲಿ ಆತನು ತನ್ನ ಬೇರೆ ಎಲ್ಲಾ ಸೃಷ್ಟಿಗಳಿಗಿಂತಲೂ ವಿಭಿನ್ನನಾಗಿದ್ದಾನೆ. He is unique in all aspects
of his existence. ಆತನ ಅಸ್ತಿತ್ವದ ಕುರಿತಾದಂತಹ ಎಲ್ಲ ವಿಷಯಗಳಲ್ಲಿಯೂ ಆತನು ವಿಶಿಷ್ಟನಾದಂತ ದೇವರು. In other words, God is incomparable and supremely worthy of our praise and worship. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರನ್ನು ಯಾರಿಗೂ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ಆತನು ತನ್ನ ಆ ಮಹಿಮೆಯಿಂದ ಮತ್ತು ತನ್ನ ಆ ಘನತೆಯಿಂದ ನಮ್ಮ ಸ್ತೋತ್ರಗಳನ್ನು ಹೊಂದಲಿಕ್ಕೆ ಮತ್ತು ಆರಾಧನೆಯನ್ನು ಹೊಂದಲಿಕ್ಕೆ ಆತನೊಬ್ಬನೇ ಯೋಗ್ಯನು. That is what we looked at last week. ಇದನ್ನೇ ನಾವು ಕಳೆದ ವಾರ ನೋಡಿಕೊಂಡೆವು. Now we are going to look at the names of God, the different names of God in the Holy Bible. ನಾವು ಈ ದಿನ ದೇವರ ನಾಮಗಳು ಅಥವಾ ಹೆಸರುಗಳ ಕುರಿತಾಗಿ ಹೆಸರುಗಳ ಕುರಿತಾಗಿ ನೋಡಿಕೊಳ್ಳೋಣ. The function of the names of God, it is a revelatory. It makes us know who God is through these names. ದೇವರ ಆ ಒಂದು ನಾಮಗಳ ಆ ಒಂದು ಕಾರ್ಯ ಅಥವಾ ಆ ಒಂದು ನಾಮದ ಮೂಲಕ ಆತನು ನಮಗೆ ತಿಳಿಸುವುದೇನೆಂದರೆ ತನ್ನ ಕುರಿತಾದ ತನ್ನ ಗುಣಲಕ್ಷಣಗಳನ್ನು ನಮಗೆ ಪ್ರಕಟಿಸಿಕೊಳ್ಳುತ್ತಾನೆ. He reveals, it's a revelatory purpose through these names. ಆತನ ನಾನಾ ಹೆಸರುಗಳ ಉದ್ದೇಶವೇನೆಂದರೆ ನಮಗೆ ತನ್ನನ್ನ ಪ್ರಚುರಪಡಿಸಿಕೊಳ್ಳುವುದೇ ಅಥವಾ ಪ್ರಕಟಿಸಿಕೊಳ್ಳುವುದೇ ಆಗಿದೆ. It is both revelatory and relational. ಅದು ನಮಗೆ ಪ್ರಕಟಿಸಿಕೊಳ್ಳುವುದರ ಒಟ್ಟಿಗೆ ಆತನ ಸಂಬಂಧವನ್ನು ಕೂಡ ನಮಗೆ ತಿಳಿಸಿಕೊಡುವುದಾಗಿದೆ. Some of you know, many of our Hindu friends will say, ದೇವರು ಒಬ್ಬನೇ, ಹೆಸರು ಹಲವಾರು ಅಲ್ಲೇ, God is one but different names they say. ನಿಮ್ಮೆಲ್ಲರಿಗೂ ತಿಳಿದಿರುವಂತ ವಿಚಾರ ಏನಂದ್ರೆ ನಮ್ಮ ಹಿಂದೂ ಸ್ನೇಹಿತರು ಹೇಳುವ ಪ್ರಕಾರ ದೇವನೊಬ್ಬ ನಾಮ ಹಲವು, ಅಂದ್ರೆ ದೇವರು ಒಬ್ಬನೇ, ಆತನಿಗಿರುವಂತ ಹೆಸರುಗಳು ಬೇರೆ ಬೇರೆ ಎಂಬುದಾಗಿ ಅವರು ಹೇಳುತ್ತಾರೆ. But that is not what we are studying. We are talking about the same one God and his different names. ನಾವು ಆ ವಿಷಯದ ಕುರಿತಾಗಿ ಅಧ್ಯಯನ ಮಾಡುತ್ತಿಲ್ಲ, ಬದಲಾಗಿ ಇರುವ ಒಬ್ಬನೇ ದೇವರು ಅಥವಾ ಇರುವಾತನಾಗಿರುವಂತಹ ದೇವರಿಗೆ ಇರುವಂತಹ ಬೇರೆ ಬೇರೆ ಹೆಸರುಗಳು, ಇರುವಂತಹ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವ ಬೇರೆ ಬೇರೆ ಹೆಸರುಗಳನ್ನು ನೋಡಿಕೊಳ್ಳೋಣ. These names reveal who he is, and it also shows us our relationship with this God. ಈ ಹೆಸರುಗಳು ಆತನ ಕುರಿತಾಗಿ ನಮಗೆ ಪ್ರಕಟಿಸುವಂತವುಗಳಾಗಿವೆ ಮತ್ತು ಆತನೊಟ್ಟಿಗೆ ನಮಗಿರುವಂತಹ ಸಂಬಂಧವನ್ನು ಕೂಡ ತಿಳಿಸುತ್ತವೆ. Many of the names are in anthropomorphic, means it is expression in human terms. ಅನೇಕ ಹೆಸರುಗಳು ಅದು ಮಾನವನ ಅರ್ಥಕ್ಕಾಗಿ ಅಥವಾ ಮಾನವನಿಗೆ ಅರ್ಥವಾಗುವ ರೀತಿಯಲ್ಲಿ ಅವು ಪ್ರಕಟಿಸಲ್ಪಟ್ಟಂತ ಹೆಸರುಗಳಾಗಿವೆ. God revealed himself in human language. ಮನುಷ್ಯನ ಭಾಷೆಯಲ್ಲಿ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಂಡನು. God condescended, or he came down in the person of Jesus Christ. God came to our level to make us understand who he is. ದೇವರು ತಾನೇ ಈ ಲೋಕಕ್ಕೆ ಆತನನ್ನು ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಿದನು. Okay, now we are going to look at some of the Old Testament names for God. ನಾವು ಈಗ ಹಳೆಯ ಒಡಂಬಡಿಕೆಯಲ್ಲಿ ದೇವರಿಗೆ ಕೊಡಲ್ಪಟ್ಟಿರುವಂತಹ ಕೆಲವು ಹೆಸರುಗಳನ್ನು ನಾವು ನೋಡಿಕೊಳ್ಳೋಣ. When we open the Bible, the first name we see in Genesis 1:1 is Elohim. ದೇವರಿಗೆ ಇರುವಂತಹ ಹೆಸರುಗಳಲ್ಲಿ ಮೊದಲನೆಯ ಹೆಸರು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅದು ಎಲೋಹಿಮ್ ಎಂಬುದಾಗಿ ಆಗಿರುತ್ತದೆ. 2570 times that name is used in the Old Testament. 2470 ಬಾರಿ ಹಳೆ ಒಡಂಬಡಿಕೆಯಲ್ಲಿ ಈ ಹೆಸರು ಎಲೋಹಿಮ್ ಎಂಬಂತ ಹೆಸರು ಉಪಯೋಗಿಸಲ್ಪಟ್ಟಿದೆ. It's a title. ಅದು ಆತನಿಗೆ ಕೊಡಲ್ಪಟ್ಟಿರುವಂತಹ ಒಂದು ನಾಮ. It talks about the majestic, omnipotent one.
the creator God. ಅದು ಆತನ ಆ ಒಂದು ಮಹಿಮೆ ಮತ್ತು ಆತನ ಸರ್ವಶಕ್ತಿತ್ವ ಮತ್ತು ಸೃಷ್ಟಿಕರ್ತನಾದಂತ ದೇವರು ಎಂಬುದಾಗಿ ತಿಳಿಸಿಕೊಡುತ್ತದೆ. It shows how strong and great he is, Elohim, the creator of everything. ಎಲೋಹಿಮ್ ಅಂದರೆ ಎಲ್ಲವನ್ನ ಸೃಷ್ಟಿಸಿದ ಆತನು ಎಂತಹ ಉನ್ನತನು, ಎಂತಹ ಬಲಿಷ್ಠನಾದಂತ ದೇವರು ಎಂಬುದಾಗಿ ಈ ಹೆಸರು ತಿಳಿಸಿಕೊಡುತ್ತದೆ. ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು. ಎವ್ರಿಥಿಂಗ್ created. He is an omnipotent God. ಎಲ್ಲವನ್ನೂ ಆತನು ಉಂಟು ಮಾಡಿದನು. ಆತನು ಎಲ್ಲವನ್ನೂ ಉಂಟು ಮಾಡಲಿಕ್ಕೆ ಶಕ್ತನಾದಂತ ದೇವರು. It is also a plurality name. In that name there is a clue for God is plural in one person. ಆ ಒಂದು ಹೆಸರಿನಲ್ಲಿ, ಎಲೋಹಿಮ್ ಎಂಬಂತ ಹೆಸರಿನಲ್ಲಿ ಆತನ ಬಹುತ್ವ ಇರುವುದನ್ನು ಕೂಡ ಅದು ನಮಗೆ ಸೂಚಿಸುತ್ತದೆ. ಅಂದರೆ ದೇವರು ಒಬ್ಬನೇ, ಆದರೆ ಆತನ ಆ ಒಂದು ವ್ಯಕ್ತಿತ್ವಗಳು ಬೇರೆ ಇದೆ ಎಂಬುದಾಗಿ ಅದು ಬಹುತ್ವವನ್ನ ದೇವರ ಕುರಿತಾಗಿ ತಿಳಿಸಿಕೊಡುತ್ತವೆ. Later when we study about the triune God, the Trinity of God, we will learn that more. ನಾವು ಮುಂದೆ ದೇವರ ತ್ರಯೇಕತ್ವದ ಕುರಿತಾಗಿ ಅಧ್ಯಯನ ಮಾಡುವಾಗ ಆ ವಿಷಯವನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. Okay, so the first name is Elohim, the creator God, the Almighty God. ಆದ್ದರಿಂದ ಮೊದಲನೇ ಹೆಸರು ಎಲೋಹಿಮ್ ಎಂಬುದಾಗಿ, ಅಥವಾ ಸೃಷ್ಟಿಕರ್ತನಾದಂತ ದೇವರು ಅಥವಾ ಸರ್ವಶಕ್ತನಾದಂತ ದೇವರು. The second name is Jehovah or Yahweh. ಎರಡನೆಯ ಹೆಸರು ಯೆಹೋವಾ ಅಥವಾ ಯಾಹುವೆ. It's the most frequently used name in Old Testament. ಹಳೆಯ ಒಡಂಬಡಿಕೆಯಲ್ಲಿ ಬಹಳಷ್ಟು ಸಾರಿ ಸಾಮಾನ್ಯವಾಗಿ ಉಪಯೋಗಿಸಿರುವಂತಹ ಹೆಸರು ಇದಾಗಿದೆ. If you are an English Bible, you will see the word in capital letter Lord. ನೀವು ಇಂಗ್ಲಿಷ್ ಬೈಬಲ್ ಅಲ್ಲಿ ನೀವು ಇಟ್ಟಿರುವಾಗ ಅದರಲ್ಲಿ ನೀವು LORD ಅಥವಾ ಲಾರ್ಡ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವುದನ್ನು ನೋಡುತ್ತೀರಿ. In capital letter. ಅದು ಒಂದು ಕ್ಯಾಪಿಟಲ್ ಲೆಟರ್ಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. It's used 5,321 times in the Old Testament. ಹಳೆಯ ಒಡಂಬಡಿಕೆಯಲ್ಲಿ 5,320 ಬಾರಿ ಈ ಹೆಸರು ಉಪಯೋಗಿಸಲ್ಪಟ್ಟಿದೆ. It is a very sacred name for the Jewish people, for Israel. ಇಸ್ರಾಯೇಲ್ಯರಿಗೆ ಮತ್ತು ಯಹೂದ್ಯ ಜನರಿಗೆ ಈ ಹೆಸರು ಅತ್ಯಂತ ಪವಿತ್ರವಾದಂತ ಹೆಸರಾಗಿದೆ. It is a covenant name. God who makes a covenant and keeps it. That's the meaning. ಅದು ಒಡಂಬಡಿಕೆಯ ಹೆಸರು. ದೇವರು ಒಡಂಬಡಿಕೆಯನ್ನ ಮಾಡಿಕೊಳ್ಳುವವನು ಮಾತ್ರವಲ್ಲ, ಅದನ್ನ ನೆರವೇರಿಸುವವನು ಎಂಬುದಾಗಿ ಈ ಹೆಸರಿನ ಅರ್ಥ. It was mostly revealed through Moses and later on. ಅದು ಮೋಶೆಯ ಮೂಲಕ ತಿಳಿಸಲ್ಪಟ್ಟಂತಹ ಹೆಸರು, ನಂತರವೂ ಕೂಡ ಆ ಹೆಸರು ತಿಳಿಸಲ್ಪಟ್ಟಿದೆ. It is also meaning the eternally existing one. I am that I am. ಇರುವಾತನಲ್ಲ. ಇದು ನಾನು ಇರುವಾತನಾಗಿದ್ದೇನೆ ಅಂದರೆ ನಿತ್ಯಕ್ಕೂ ಇರುವಂತಹ ದೇವರು ಎಂಬುದಾಗಿ ನಮಗೆ ತಿಳಿಸಿಕೊಡುವಂತಹ ಹೆಸರಾಗಿದೆ. And this name also is there is descriptive of God's nature. We see compound names along with Jehovah. ನಾವು ಈ ಹೆಸರನ್ನ ನೋಡುವಾಗ ಯೆಹೋವನ್ ಎಂಬಂತ ಹೆಸರು ಆತನ ಗುಣಲಕ್ಷಣಗಳನ್ನ ವಿವರಿಸುವಂತ ಹೆಸರಾಗಿದೆ, ಮತ್ತು ಆ ಹೆಸರು ಬೇರೆ ಹೆಸರುಗಳೊಟ್ಟಿಗೆ ಸೇರಿಸಲ್ಪಟ್ಟು ಉಪಯೋಗಿಸಲ್ಪಟ್ಟಿದೆ. We will look at 7 of those names now. ಆ 7 ಹೆಸರುಗಳನ್ನ ನಾವು ಈಗ ನೋಡಿಕೊಳ್ಳೋಣ. Genesis 22:13 and 14. ಆದಿಕಾಂಡ 22, 13 ಮತ್ತು 14ನೇ ಅಧ್ಯಾಯ. There we read Abraham calling him Jehovah Jireh. ಅಲ್ಲಿ ನಾವು ಅಬ್ರಹಾಮನು ಆತನನ್ನ ಯೆಹೋವ ಈರೆ ಎಂಬುದಾಗಿ ಕರೆಯುತ್ತಿರುವುದನ್ನ ನೋಡುತ್ತೇವೆ. Please read that verse. Genesis 22:13 and 14. ಆದಿಕಾಂಡ 22ನೇ ಅಧ್ಯಾಯ 13 ಮತ್ತು 14ನೇ ವಚನ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. So if you are writing this, you can write these 7
Jehovah compound names. ಯೆಹೋವ ಎಂಬುದಾಗಿ ಬಳಸಲ್ಪಟ್ಟಿರುವಂತಹ ಹೆಸರುಗಳನ್ನ 7 ಹೆಸರುಗಳನ್ನ ನಾವು ನೋಡಿಕೊಳ್ಳೋಣ. ನೀವು ಬರೆದುಕೊಳ್ಳುವುದಾದ್ರೆ ಬರೆದುಕೊಳ್ಳಬಹುದು. The Lord will provide. ಯೆಹೋವನು ಒದಗಿಸುವಾತನು. And the greatest provision we see when God gave his son, we read John 3:16, for God so loved the world that he gave his son to die for our sins. And if we believe him, you will never perish but have everlasting life. ಯೆಹೋವ ಈರೆ ಎಂಬುದಾಗಿ ಹೇಳುವಾಗ ಒದಗಿಸುವಾತನು ಎಂಬುದಾಗಿ ನೋಡುವಾಗ ಆತನು ಒದಗಿಸಿಕೊಟ್ಟಂತಹ ವಸ್ತುಗಳಲ್ಲಿ ಅಥವಾ ಆತನು ಒದಗಿಸಿದ್ದರಲ್ಲಿ ಅತ್ಯಂತ ಉನ್ನತವಾದಂತಹ ಒದಗಿಸುವಿಕೆ ಅಂದರೆ ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವ ಹಾಗೆ ತನ್ನ ಒಬ್ಬನೇ ಮಗನಾಂತ ಯೇಸು ಕ್ರಿಸ್ತನನ್ನ ಆತನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಎಂಬುದಾಗಿ ಆತನನ್ನು ಒದಗಿಸಿಕೊಟ್ಟನು. The second name we see in Exodus 15 verse 26. ನಾವು ಎರಡನೆಯ ಆ ಒಂದು ಹೆಸರನ್ನು ನೋಡಿಕೊಳ್ಳುವಾಗ ವಿಮೋಚನ ಕಾಂಡ 15ನೇ ಅಧ್ಯಾಯ 56ನೇ ವಚನದಲ್ಲಿ ನಾವು 26ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. ವಿಮೋಚನ ಕಾಂಡ 15:26 ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. It is Jehovah Rapha, the Lord who heals you. ಇಬ್ರಿಯ ಭಾಷೆಯಲ್ಲಿ ಯೆಹೋವ ರಾಫಾ ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಅರ್ಥ ಯೆಹೋವನು ಗುಣಪಡಿಸುವಾತನು ಅಥವಾ ಆರೋಗ್ಯದಾಯಕನು. ಸೌಖ್ಯದಾಯಕನು, ಆರೋಗ್ಯದಾಯಕನು. So that is another name, Jehovah Rapha. The third one we see in Exodus 17:15. ಮೂರನೆಯ ಹೆಸರು ಯೆಹೋವ ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವಂತದ್ದು ವಿಮೋಚನ ಕಾಂಡ 17ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. This is after a battle with Amalek, and the Lord and that name is Jehovah Nissi, or our banner. ಅಲ್ಲಿ ಈ ಒಂದು ಹೆಸರು ಯಾವಾಗ ಉಪಯೋಗಿಸಲ್ಪಟ್ಟಿದೆ ಅಮಾಲೇಕ್ಯರೊಟ್ಟಿಗೆ ಯುದ್ಧವನ್ನ ಮಾಡಿ ಇಸ್ರಾಯೇಲರು ಗೆದ್ದಾಗ ಯೆಹೋವ ನಿಸ್ಸಿ ಅಥವಾ ಯೆಹೋವನೇ ನಮ್ಮ ಜಯಧ್ವಜ ಎಂಬಂತ ಈ ಹೆಸರು ಉಪಯೋಗಿಸಲ್ಪಟ್ಟಿತು. When the earlier name we saw Jehovah Rapha, the Lord who heals you. The greatest healing he does for us is from our sin. ನಾವು ಕಳೆದ ಹೆಸರನ್ನ ನೋಡಿಕೊಳ್ಳುವಾಗ ಯೆಹೋವ ರಾಫಾ ಎಂಬುದಾಗಿ ನೋಡಿಕೊಂಡಂತ ಆ ಹೆಸರು ಆತನು ನಮ್ಮನ್ನು ಗುಣಪಡಿಸುವಾತನು ಎಂಬುದಾಗಿ, ಆತನು ನಮಗೆ ಗುಣಪಡಿಸಿದಂತಹ ರೋಗಗಳಲ್ಲಿ ದೊಡ್ಡದಾದಂತಹ ರೋಗ ಯಾವುದಂದರೆ ನಮ್ಮ ಪಾಪವೆಂಬಂತ ರೋಗದಿಂದ ಗುಣಪಡಿಸಿದನು. The Lord Jesus Christ was a healer. He healed us from our sins. ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ಆತನು ಗುಣಪಡಿಸುವಾತನಾಗಿದ್ದನು, ಆತನು ನಮ್ಮನ್ನ ನಮ್ಮ ರೋಗಗಳಿಂದ ಗುಣಪಡಿಸಿದನು. We saw Jehovah Nissi, the Lord is our banner. ಇಲ್ಲಿ ನಾವು ನೋಡುವಾಗ ಯೆಹೋವ ನಿಸ್ಸಿ ಅಂದರೆ ಆತನೇ ನಮ್ಮ ಜಯಧ್ವಜ. Next we see Judges chapter 6 verse 24. ನಂತರ ನಾವು ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 24ನೇ ವಚನವನ್ನು ನೋಡಿಕೊಳ್ಳೋಣ. Judges 6:24. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 24ನೇ ವಚನ. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯೇಜರ್ ಗೋತ್ರದವರ ಉಫ್ರದಲ್ಲಿರುತ್ತದೆ. Jehovah Shalom means the Lord is our peace. ಯೆಹೋವ ಶಾಲೋಮ್ ಎಂಬುದಾಗಿ ಹೇಳುವಾಗ ಯೆಹೋವನೇ ನಮ್ಮ ಸಮಾಧಾನ. And the next word, okay, I am not going to explain all of this. It is self-explanatory. It is a relational, what God is to us. ಇದು ಈ ಹೆಸರುಗಳನ್ನ ನಾನು ನಿಮಗೆ ವಿವರಿಸಿ ಹೇಳುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಆ ಹೆಸರುಗಳನ್ನ ಕೇಳುತ್ತಲೇ ನಿಮಗೆ ಅದರ ಅರ್ಥ ಗೊತ್ತಾಗುತ್ತದೆ. ಅದು ನಮ್ಮೊಟ್ಟಿಗೆ ದೇವರಿಗಿರುವಂತಹ ಸಂಬಂಧವನ್ನ ಸೂಚಿಸುವಂತವುಗಳಾಗಿವೆ. God is our peace, Jehovah Shalom. ಯೆಹೋವ ಶಾಲೋಮ್ ಎಂಬುದಾಗಿ ಹೇಳುವಾಗ ಯೆಹೋವನೇ ನಮ್ಮ ಸಮಾಧಾನ. The Lord Jesus Christ is called the Prince of Peace.
ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ಸಮಾಧಾನದ ಪ್ರಭು ಎಂಬುದಾಗಿ ನಾವು ಕರೆಯುತ್ತೇವೆ. He, before going to the cross, he told the disciples, I give my peace unto you. ಆತನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಹೇಳಿದನು, ನನ್ನ ಸಮಾಧಾನವನ್ನ ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. What an amazing truth that here is a God who can give his peace to us, not as the world gives. ಎಂತಹ ಅದ್ಭುತವಾದಂತಹ ಸತ್ಯ. ಇಲ್ಲಿರುವಂತಹ ದೇವರು ತನ್ನ ಸಮಾಧಾನವನ್ನ ನಮಗೆ ಕೊಡುವಂತವನಾಗಿದ್ದಾನೆ, ಈ ಲೋಕವು ಕೊಡುವ ರೀತಿಯಲ್ಲ. I always wonder why when the Muslims talk about Muhammad or Isa, they always say peace be on him, peace be on him. They use a phrase like that. ನಾನು ಆಶ್ಚರ್ಯ ಪಡುತ್ತೇನೆ, ನಮ್ಮ ಮುಸ್ಲಿಂ ಸಹೋದರರು ಆ ಒಂದು ಮೊಹಮ್ಮದ್ ಅಥವಾ ಈಸಾ ಎಂಬುದಾಗಿ ಉಪಯೋಗಿಸಲ್ಪಡುವಾಗ ನಿಮ್ಮ ಮೇಲೆ ಸಮಾಧಾನವಿರಲಿ ಅಥವಾ ಅವನ ಮೇಲೆ ಸಮಾಧಾನವಿರಲಿ ಎಂಬುದಾಗಿ ಹೇಳುತ್ತಾರೆ. ಯಾಕೆ ಹಾಗೆ ಹೇಳುತ್ತಾರೆ ನನಗೆ ಅರ್ಥವಾಗುವುದಿಲ್ಲ. Because you and I have to give them peace. ಯಾಕಂದರೆ ನಾನು ನೀವು ಅವರಿಗೆ ಸಮಾಧಾನವನ್ನು ಕೊಡಬೇಕು. But Jesus said, my peace I give unto you. We don't say when we use the name Jesus, oh peace be upon him. We don't say it because we don't have any peace to give to him. He gives us lasting his peace. ನಮ್ಮ ಯೇಸು ಕ್ರಿಸ್ತನನ್ನು ನಾವು ನೋಡುವಾಗ ಆತನು ಸಮಾಧಾನ ಪ್ರಭುವಾಗಿದ್ದಾನೆ. ಆತನ ಹೆಸರನ್ನ ಹೇಳುವಾಗ ನಿನಗೆ ಸಮಾಧಾನವಿರಲಿ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆತನಿಗೆ ಸಮಾಧಾನವನ್ನ ಕೊಡಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಬದಲಾಗಿ ಆತನು ತನ್ನ ಸಮಾಧಾನವನ್ನ ನಮಗೆ ಕೊಟ್ಟಿದ್ದಾನೆ. If any of you don't have the real peace of God in your life, come to Jesus. He will give you lasting eternal peace and rest. ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲ, ಕರ್ತನಾಂತ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ. ಆತನು ನಿಮಗೆ ಶಾಶ್ವತವಾದಂತಹ ನಿತ್ಯಕ್ಕೂ ನಿಲ್ಲುವಂತಹ ಸಮಾಧಾನವನ್ನ ಕೊಡುತ್ತಾನೆ. That is man's greatest need. ಮನುಷ್ಯನಿಗೆ ಬೇಕಾದಂತಹ ಅತ್ಯಂತ ಅಗತ್ಯವಿರುವಂತಹ ಸಂಗತಿ ಎಂದರೆ ಅದೇ ಸಮಾಧಾನ. This world cannot give you peace. ಈ ಲೋಕವು ನಿಮಗೆ ಸಮಾಧಾನವನ್ನು ಕೊಡಲಾರದು. But the Lord Jesus Christ is the Prince of Peace. He can give you peace and rest. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆತನ ಸಮಾಧಾನ ಪ್ರಭುವಾಗಿದ್ದಾನೆ. ಆತನು ನಿಮಗೆ ಸಮಾಧಾನವನ್ನ ಮತ್ತು ವಿಶ್ರಾಂತಿಯನ್ನ ಕೊಡಬಲ್ಲನು. The next name we see in Psalm 23 verse 1. I think everybody knows that. Psalm 23:1. ನಾವು ನಂತರದ ಹೆಸರನ್ನ ನೋಡುವಾಗ ಎಲ್ಲರಿಗೂ ಚಿರಪರಿಚಿತವಾದಂತ ಹೆಸರು ಕೀರ್ತನೆ 23ನೇ ಅಧ್ಯಾಯ 1ನೇ ವಚನದಲ್ಲಿ ಕೊಡಲ್ಪಟ್ಟಿರುವಂತಹ ಹೆಸರು. The Lord is my shepherd. ಯೆಹೋವನು ನನಗೆ ಕುರುಬನು. Jehovah Ra, or the Lord is my shepherd. ಯೆಹೋವ ರಾ ಅಥವಾ ಯೆಹೋವನು ನನ್ನ ಕುರುಬನು. And he is the good shepherd. ಆತನು ಒಳ್ಳೆಯ ಕುರುಬನಾಗಿದ್ದಾನೆ. He is the great shepherd. ಆತನು ಉನ್ನತವಾದಂತ ಕುರುಬನಾಗಿದ್ದಾನೆ. He is the chief shepherd. ಆತನೇ ಮುಖ್ಯವಾದಂತಹ ಹಿರಿ ಕುರುಬನು. When you look at Psalm 22, 23 and 24, we see these three aspects of our shepherd. ನೀವು ಕೀರ್ತನೆ 22, 23 ಮತ್ತು 24ನೇ ಅಧ್ಯಾಯಗಳನ್ನ ನೋಡುವಾಗ ಯೆಹೋವನ ಅಥವಾ ದೇವರ ಕುರುಬತನವನ್ನ ನಾವು ಇಲ್ಲಿ ನೋಡುತ್ತೇವೆ. In Psalm 22, he gave his life for us. 22ನೇ ಕೀರ್ತನೆಯಲ್ಲಿ ಆತನು ತನ್ನ ಪ್ರಾಣವನ್ನ ನಮಗಾಗಿ ಕೊಟ್ಟನು. And in Psalm 23, he is the present great shepherd who provides and guides us even when we go through the valley of the shadow of death. 23ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಆತನು ನಮ್ಮ ಕುರುಬನಾಗಿ ನಮ್ಮನ್ನು ನಡೆಸುವಾತನು, ನಮ್ಮನ್ನು ಪೋಷಿಸುವಾತನಾಗಿದ್ದಾನೆ. ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ಕೂಡ ನಡೆಯುವಾಗ ಆತನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಕಾಯುತ್ತಾನೆ. What an amazing shepherd. ಎಂಥ ಅದ್ಭುತವಾದಂತಹ ಕುರುಬನು. Psalm 24 talks about the chief shepherd who is going to come back very soon. 24ನೇ ಕೀರ್ತನೆಯನ್ನ ನಾವು ನೋಡುವಾಗ ಅಲ್ಲಿ ಹಿರಿಯ ಕುರುಬನು ಅಥವಾ ಮುಖ್ಯವಾದಂತಹ ಕುರುಬನ ಕುರಿತಾಗಿ ನಾವು ನೋಡುತ್ತೇವೆ. ಆತನು ಬರಲಿಕ್ಕಿರುವಂತಹ ಕುರುಬನು ಎಂದು ನೋಡುತ್ತೇವೆ. In John 10, we see about the good shepherd who lays down his life for the sheep.
ಯೋಹಾನ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಾನೇ ಒಳ್ಳೆಯ ಕುರುಬನು, ನಾನು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ ಆತನು ಹೇಳುವುದನ್ನು ನೋಡುತ್ತೇವೆ. In the book of Hebrews, we see that great shepherd of our souls. ಇಬ್ರಿಯರ ಪತ್ರಿಕೆಯ ಪುಸ್ತಕದಲ್ಲಿ ನಾವು ನೋಡುವಾಗ ಆತನು ನಮ್ಮ ಆತ್ಮಗಳನ್ನು ಕಾಯುವಂತಹ ಕುರುಬನಾಗಿದ್ದಾನೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. In 1 Peter 5, we see about the chief shepherd who will come. 1 ಪೇತ್ರ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಹಿಂತಿರುಗಿ ಬರಲಿಕ್ಕಿರುವಂತಹ ಮುಖ್ಯ ಕುರುಬನು ಎಂಬುದಾಗಿ ನೋಡುತ್ತೇವೆ. Okay, the sixth Jehovah compound name, Jeremiah 23 verse 6. 6ನೆಯ ಯೆಹೋವ ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವಂತಹ ಆತನ ಹೆಸರು ಯೆರೆಮೀಯ 23ನೇ ಅಧ್ಯಾಯ 6ನೇ ವಚನ. ಯೆಹೋವ ಯೆರೆಮೀಯ 23 6ನೇ ವಚನ. ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲ್ಯರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಅವನಿಗಾಗುವುದು. Jehovah Sidkenu, God is our righteousness. ಯೆಹೋವ ಚಿದ್ಕೇನು ಎಂಬುದಾಗಿ ಹೇಳುವಾಗ ಯೆಹೋವನೇ ನಮ್ಮ ಸದ್ಧರ್ಮ ಅಥವಾ ನೀತಿವಂತಿಕೆ. Bible says none of us are righteous, we are all sinners. ಸತ್ಯವೇದವು ಹೇಳುತ್ತದೆ ನಮ್ಮಲ್ಲಿ ಒಬ್ಬರು ನೀತಿವಂತರಿಲ್ಲ, ಎಲ್ಲರೂ ಪಾಪ ಮಾಡಿದ್ದೇವೆ. But the Lord can give his righteousness when we put our trust in him. ಆದರೆ ಕರ್ತನು ತನ್ನ ನೀತಿವಂತಿಕೆಯನ್ನ ನಮಗೆ ಕೊಡಲಿಕ್ಕೆ ಸಾಧ್ಯ ಆತನ ಮೇಲೆ ನಾವು ನಂಬಿಕೆ ಇಡುವಾಗ. Last name Ezekiel 48:35. 7ನೇದು ಮತ್ತು ಕಡೆಯ ಹೆಸರು ಯೆಹೆಜ್ಕೇಲ 49ನೇ ಅಧ್ಯಾಯ 39ನೇ ವಚನ. 35. 35ನೇ ವಚನ. 35. ಯೆಹೆಜ್ಕೇಲ 48ನೇ ಅಧ್ಯಾಯ 35ನೇ ವಚನ. ಪಟ್ಟಣದ ಸುತ್ತಳತೆಯು 18,000 ಮೊಳ. ಅದನ್ನು ನಿರ್ಮಿಸಿದಂದಿನಿಂದ ಆ ಪಟ್ಟಣಕ್ಕೆ ಯೆಹೋವನ ನೆಲೆ ಎಂಬ ಹೆಸರಾಗುವುದು. Jehovah Shammah, or God is there, God's presence with his people. ಯೆಹೋವ ಶಮ್ಮ ಎಂಬುದಾಗಿ ಹೇಳುವಾಗ ಯೆಹೋವನ ಪ್ರಸನ್ನತೆಯು ತನ್ನ ಜನರೊಟ್ಟಿಗೆ ಇರುತ್ತದೆ ಎಂಬುದಾಗಿ. What an amazing 7 names: Jehovah Jireh, Jehovah Rapha, Jehovah Nissi, Jehovah Shalom, Jehovah Ra, Jehovah Sidkenu, our righteousness, Jehovah Shammah. These are all relationship names, what he means to us. ಎಂತಹ ಅದ್ಭುತವಾದಂತಹ ಹೆಸರುಗಳು ನೋಡಿರಿ. ಯೆಹೋವ ಈರೆ, ಯೆಹೋವ ರಾಫಾ, ಯೆಹೋವ ಚಿದ್ಕೇನು, ಯೆಹೋವ ರಾ, ಯೆಹೋವ ಶಮ್ಮ, ಯೆಹೋವ ನಿಸ್ಸಿ ಮತ್ತು ಯೆಹೋವ Shepherd Ra. God is our shepherd. ಯೆಹೋವನು ನಮ್ಮ ಕುರುಬನು, ಯೆಹೋವ ಶಾಲೋಮ್, ಯೆಹೋವನೇ ನಮ್ಮ ಸಮಾಧಾನ ಎಂಬಂತ ಹೆಸರುಗಳು. So these are names from the name Jehovah, the existing one, I am, that revealed to Moses. ಯೆಹೋವ ಎಂಬಂತಹ ಹೆಸರಿನಿಂದ ಉಪಯೋಗಿಸಲ್ಪಟ್ಟಿರುವಂತಹ ಹೆಸರುಗಳು ಇವು ಆಗಿವೆ. ಆತನು ಇರುವಾತನಾಗಿದ್ದೇನೆ ಎಂಬುದಾಗಿ ಮೋಶೆಯ ಮೂಲಕ ತನ್ನನ್ನು ಪ್ರಕಟಿಸಿಕೊಂಡನು. So God is Elohim and God is Jehovah. ಆದ್ದರಿಂದ ದೇವರ ಹೆಸರನ್ನು ನೋಡುವಾಗ ಎಲೋಹಿಮ್ ಮತ್ತು ಯೆಹೋವ ಎಂಬಂತ ಹೆಸರುಗಳಿವೆ. The third name in the Old Testament is Adonai. ಹಳೆಯ ಒಡಂಬಡಿಕೆಯಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ 3ನೆಯ ಹೆಸರು ಅಡೋನಾಯ್. It means God is sovereign, master of the universe. ಅದರ ಅರ್ಥ ಯೆಹೋವನು ಈ ಲೋಕದ ಅಥವಾ ಈ ಪ್ರಪಂಚದ ಸಾರ್ವಭೌಮ ಯಜಮಾನನಾಗಿದ್ದಾನೆ. That Adonai means absolute authority. ಅಡೋನಾಯ್ ಎಂಬುದಾಗಿ ಹೇಳುವಾಗ ಆತನಿಗೆ ಸಾರ್ವಭೌಮ ಅಧಿಕಾರ ಉಂಟು.
all the kings and presidents and prime minister, chief ministers of the countries, they have given authority for a short time. But our God has all authority forever. ನಮ್ಮ ಸರ್ಕಾರಗಳಲ್ಲಿರುವಂತಹ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ನೋಡುವಾಗ ಅವರಿಗೆ ಅಧಿಕಾರವು ತಾತ್ಕಾಲಿಕ ಸಮಯಕ್ಕಾಗಿ ಕೊಡಲ್ಪಟ್ಟಿದೆ. ಆದರೆ ನಮ್ಮ ದೇವರನ್ನು ನೋಡುವಾಗ ಆತನೇ ಶಾಶ್ವತವಾದಂತಹ ಅಧಿಕಾರಿಯಾಗಿದ್ದಾನೆ. Is the Lord sovereign God. ಆತನು ಸಾರ್ವಭೌಮನಾದಂತಹ ದೇವರಾಗಿದ್ದಾನೆ. Okay, we will look at some other compound Old Testament names. ಹಳೆಯ ಒಡಂಬಡಿಕೆಯಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಜೋಡಿ ಹೆಸರುಗಳನ್ನು ನಾವು ನೋಡಿಕೊಳ್ಳೋಣ. It starts with L. ಅದು ಎಲ್ ಎಂಬಂತ ಪದದಿಂದ ಪ್ರಾರಂಭಿಸಲ್ಪಟ್ಟಿದೆ. The word L means power. ಎಲ್ ಎಂಬಂತ ಹೆಸರು, ಇಸ್ ಇಟ್ ಇನ್ ಹಿಬ್ರೂ ಅಂಕಲ್? Yes, in Hebrew. ಇಬ್ರಿಯ ಭಾಷೆಯಲ್ಲಿ ಎಲ್ ಎಂಬುದಾಗಿ ಹೇಳುವಾಗ ಶಕ್ತಿ ಎಂಬುದಾಗಿ ಅದು ತೋರಿಸುತ್ತದೆ. Let's look at Genesis 17:1. ನಾವು ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. Genesis 17:1. It is good if you can, my dear ones, if you can make notes, it will be good, and you yourself can study more about these wonderful names. ನನ್ನ ಪ್ರಿಯರೇ, ನೀವು ನೋಟ್ಸ್ ಅನ್ನ ಮಾಡಿಕೊಳ್ಳುವುದಾದರೆ ಅತ್ಯಂತ ಉಪಯೋಗವಾಗುತ್ತದೆ ಮತ್ತು ಈ ಹೆಸರುಗಳನ್ನ ನೀವೇ ನಿಮ್ಮ ಬಿಡುವಿನ ಸಮಯದಲ್ಲಿ ಅಧ್ಯಯನ ಮಾಡಿಕೊಳ್ಳಬಹುದು. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. Here the name is El Shaddai. ಇಲ್ಲಿ ಎಲ್ ಶಡಾಯ್ ಎಂಬಂತ ಹೆಸರು ಉಪಯೋಗಿಸಲ್ಪಟ್ಟಿದೆ. It means the Almighty God. ಇದರ ಅರ್ಥ ಸರ್ವಶಕ್ತನಾದಂತ ದೇವರು. It highlights God's power and strength. ಇದು ದೇವರ ಬಲ ಮತ್ತು ಶಕ್ತಿಯನ್ನ ಪ್ರದರ್ಶಿಸುವಂತದ್ದಾಗಿದೆ. The second one we see in Genesis 14 verse 19. ಎರಡನೆಯ ಹೆಸರು ಆದಿಕಾಂಡ 14ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಆದಿಕಾಂಡ 14:19. ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. This is when Melchizedek came to meet Abraham. He is telling the most El Elyon. El Elyon means the most high God. ಇಲ್ಲಿ ಇದು ಯಾವ ಸಂದರ್ಭದಲ್ಲಿ ಈ ಹೆಸರು ಉಪಯೋಗಿಸಲ್ಪಟ್ಟಿದೆ ಅಂದರೆ, ಮೆಲ್ಕಿಜೆದೇಕ ಮಹಾಯಾಜಕನು ಅಬ್ರಹಾಮನನ್ನ ಎದುರುಗೊಳ್ಳುವುದಕ್ಕೆ ಬಂದಾಗ ಅಲ್ಲಿ ಎಲ್ ಎಲಿಯೋನ್ ಅಂದರೆ ಪರಾತ್ಪರನಾದಂತಹ ದೇವರು ಎಂಬಂತ ಹೆಸರು ಉಪಯೋಗಿಸಲ್ಪಟ್ಟಿದೆ. It denotes God's supremacy. The most high, there is nobody above him. ಅದು ದೇವರ ಪರಾತ್ಪರತೆ ಅಥವಾ ಆತನೇ ಅತಿ ಶ್ರೇಷ್ಠನು, ಆತನ ಮೇಲೆ ಬೇರೆ ಯಾರೂ ಇಲ್ಲ ಎಂಬುದಾಗಿ ಅದು ತೋರಿಸುತ್ತದೆ. In many of the religions there are competition between gods. There are fighting between gods, but our God is supreme. He has no competition. He is the most supreme God. ಅನೇಕ ಧರ್ಮಗಳನ್ನ ನಾವು ನೋಡುವಾಗ ಅವರ ದೇವರುಗಳಿಗೆ ಅವರುಗಳ ಮಧ್ಯೆಯೇ ಒಂದು ವಿರೋಧ ಮತ್ತು ಯುದ್ಧಗಳು, ಜಗಳ ನಡೆಯುವುದನ್ನು ನಾವು ನೋಡುತ್ತೇವೆ. ಆದರೆ ಸತ್ಯವೇದದ ದೇವರು, ನಮ್ಮ ದೇವರ ಅಂತ ಯೆಹೋವನನ್ನ ನೋಡುವಾಗ ಆತನಿಗೆ ಯಾವುದೇ ವಿಧವಾದಂತಹ ಪ್ರತಿಸ್ಪರ್ಧಿ ಇಲ್ಲ. ಆತನೇ ಅತ್ಯುತ್ತಮನು, ಆತನೇ ಉನ್ನತನು, ಆತನಿಗಿಂತ ದೊಡ್ಡವನು ಯಾರೂ ಇಲ್ಲ. The next El name we see in Genesis 21:33. ನಾವು ಇನ್ನೊಂದು ಎಲ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವಂತಹ ಪದವನ್ನ ನಾವು ನೋಡುವ, ದೇವರ ಹೆಸರನ್ನು ನೋಡುವಾಗ ಆದಿಕಾಂಡ 22ನೇ ಅಧ್ಯಾಯ 21ನೇ ವಚನ. No, 21:33. 21ನೇ ಅಧ್ಯಾಯ 33ನೇ ವಚನ. ಅಬ್ರಹಾಮನು ಬೆರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. There the name is El Olam. That means the everlasting God. ಇಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಹೆಸರು ಎಲ್ ಓಲಾಮ್ ಅಥವಾ ನಿತ್ಯನಾದಂತಹ ನಿತ್ಯ ದೇವರಾದ ಯೆಹೋವನು. It talks about the eternality of our God. ಇದು ದೇವರ ನಿತ್ಯತ್ವವನ್ನ ತಿಳಿಸಿಕೊಡುತ್ತದೆ.
We know that many places in the Bible it says God has no beginning, God has no end. He is the Alpha and the Omega. ನಮಗೆ ಗೊತ್ತು ಸತ್ಯವೇದದ ಅನೇಕ ಕಡೆಗಳಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ, ಆತನಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ, ಆತನು ಆಲ್ಫಾ ಮತ್ತು ಒಮೆಗಾ. It talks about the eternality and the immutability. Immutability means God doesn't change. He is everlasting God in the same way. ಎಲ್ ಓಲಾಮ್ ಎಂಬುದಾಗಿ ಹೇಳುವಾಗ ಅದು ದೇವರ ನಿತ್ಯತ್ವವನ್ನು ನಮಗೆ ತೋರಿಸಿಕೊಡುತ್ತದೆ, ಆತನ ಬದಲಾಗದಂತಹ ಗುಣ ಸ್ವಭಾವವನ್ನು ನಮಗೆ ತೋರಿಸಿಕೊಡುತ್ತದೆ. ಆತನು ನಿತ್ಯವೂ ಬದಲಾಗದಂತಹ ದೇವರು. What a wonderful truth. Our God never changes. His word never changes. He is the same everlasting God. ಎಂಥ ಅದ್ಭುತವಾದಂತಹ ದೇವರು ನಮ್ಮ ದೇವರು. ಆತನು ಬದಲಾಗುವುದಿಲ್ಲ, ಆತನ ವಾಕ್ಯವು ಬದಲಾಗುವುದಿಲ್ಲ, ಆತನು ನಿತ್ಯಕ್ಕೂ ಇರುವಂತಹ ದೇವರಾಗಿದ್ದಾನೆ. We know that Abraham's parents and his forefathers were idol worshipping people. ನಮಗೆ ಗೊತ್ತು ಅಬ್ರಹಾಮನ ದೇವರು ಮತ್ತು ಪೂರ್ವಜರು ಅವರು ವಿಗ್ರಹಾರಾಧನೆ ಮಾಡುವವರಾಗಿದ್ದರು. God told him to leave that idols and the family, the parents, and come out and follow the living God. ದೇವರು ಆತನಿಗೆ ತನ್ನ ಕುಟುಂಬವನ್ನ, ಜನರನ್ನ, ತಂದೆ ತಾಯಿಗಳನ್ನ ಬಿಟ್ಟು ನನ್ನನ್ನ ಹಿಂಬಾಲಿಸಬೇಕು, ಜೀವಿಸುವ ದೇವರಾದ ನನ್ನನ್ನ ಎಂದು ಹೇಳಿದನು. So all these El names were revealed to Abraham. ಆದ್ದರಿಂದ ಈ ಎಲ್ಲ ದೇವರ ಹೆಸರುಗಳಾದಂತಹ ಎಲ್ ಎಂಬಂತ ಹೆಸರುಗಳು ಅದು ಅಬ್ರಹಾಮನಿಗೆ ಪ್ರಕಟಿಸಲ್ಪಟ್ಟವು. El Shaddai, the Almighty God. ಎಲ್ ಶಡಾಯ್ ಎಂಬುದಾಗಿ ಹೇಳುವಾಗ ಸರ್ವಶಕ್ತನಾದ ದೇವರು. El Elyon, the Most High God. ಎಲ್ ಎಲಿಯೋನ್ ಎಂಬುದಾಗಿ ಹೇಳುವ ಅತ್ಯುನ್ನತನಾದ ದೇವರು. The El Olam, the everlasting God. ಎಲ್ ಓಲಾಮ್ ಎಂಬುದಾಗಿ ಹೇಳುವಾಗ ನಿತ್ಯತ್ವದಲ್ಲಿ ಇರುವಂತ ದೇವರು. The next name connected with El is Genesis 16 verse 13. ಎಲ್ ಎಂಬಂತ ಪದದಿಂದ ಪ್ರಾರಂಭವಾಗುವಂತ ಇನ್ನೊಂದು ಹೆಸರು ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ಅವಳು ನನ್ನನ್ನು ನೋಡುವಾತನನ್ನು ನಾನು ಎಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು. Here it is Abraham's servant Hagar, when she was so desperate and she thought there is no one to care for him. The Lord appeared to her and said, and then she responded, "Oh, the God who sees me is here, El Roi." ಇಲ್ಲಿ ನಾವು ನೋಡುವಾಗ ಅಬ್ರಹಾಮನ ದಾಸಿಯಾಗಿದ್ದಂತಹ ಹಾಗರಳು ಅವಳು ಮನೆಯಿಂದ ಹೊರಗೆ ತಳ್ಳಲ್ಪಟ್ಟು ಆಕೆಯು ಮರುಭೂಮಿಯಲ್ಲಿ ತನ್ನ ಮಗನನ್ನ ಎತ್ತುಕೊಂಡಿರುವಾಗ ಯಾರೂ ನನ್ನನ್ನ ನೋಡುವುದಿಲ್ಲ ಎಂಬುದಾಗಿ ಅವಳು ದುಃಖ ಭರಿತಳಾಗಿದ್ದಾಗ ಅಲ್ಲಿ ಯೆಹೋವನು ಅವಳನ್ನ ನೋಡಿ ಮಾತನಾಡಿಸುವಾಗ ನನ್ನನ್ನ ನೋಡುವ ದೇವರು ಅಥವಾ ಎಲ್ ರೋಹಿ ಎಂಬುದಾಗಿ ಅವಳು ಹೇಳುತ್ತಾಳೆ. So El Shaddai, ಆದ್ದರಿಂದ ಎಲ್ ಶಡಾಯ್ the Almighty God. ಸರ್ವಶಕ್ತನಾದ ದೇವರು. El Elyon, the Most High God. ಎಲ್ ಎಲಿಯೋನ್ ಅಂದರೆ ಅತ್ಯುನ್ನತನಾದಂತ ದೇವರು. El Olam, the everlasting God. ಎಲ್ ಓಲಾಮ್ ಎಂಬುದಾಗಿ ಹೇಳುವಾಗ ನಿತ್ಯನಾದಂತ ದೇವರು. El Roi, R-O-I, El Roi, the God who sees me. ಎಲ್ ರೋಯಿ ಎಂಬುದಾಗಿ ಹೇಳುವಾಗ ಆತನು ನನ್ನನ್ನ ನೋಡುವಾತನು. My dear ones, these names gives us such confidence, such assurance that we are not alone. Our God is with us when you believe him. He sees you no matter what you go through. He is most high. You don't need to fear if this God is your God. ನನ್ನ ಪ್ರಿಯರೇ, ದೇವರ ಎಲ್ಲಾ ಹೆಸರುಗಳು ನಮಗೆ ಧೈರ್ಯವನ್ನ ಮತ್ತು ನಿರೀಕ್ಷೆಯನ್ನ ಕೊಡುವಂತ ಹೆಸರುಗಳಾಗಿವೆ. ನಾವು ಯಾವ ಪರಿಸ್ಥಿತಿಯಲ್ಲಿ ದಾಟಿ ಹೋಗುತ್ತಿದ್ದರೂ ಪರವಾಗಿಲ್ಲ, ಆತನು ನಮ್ಮನ್ನ ನೋಡುವಾತನು, ನಮ್ಮನ್ನು ಸಂತೈಸುವಾತನು. ಈ ದೇವರನ್ನ ನೀನು ನಂಬುವಾಗ ನೀನು ಆತನ ಆಶ್ರಯದಲ್ಲಿರುತ್ತಿ. He is the creator God. He is the Almighty God. ಆತನೇ ಸೃಷ್ಟಿಕರ್ತನಾದ ದೇವರು, ಆತನು ಸರ್ವಶಕ್ತನಾದ ದೇವರು. He is all most high. He is everlasting. There is no competition for him.
ಆತನು ಅತ್ಯುನ್ನತನಾದಂತಹ ದೇವರು, ನಿತ್ಯದಲ್ಲಿ ಇರುವ ಆತನು, ಆತನಿಗೆ ಯಾವುದೇ ಪ್ರತಿಸ್ಪರ್ಧಿ ಇಲ್ಲ. So these are many of the Old Testament names for God. ಇದು ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಅಥವಾ ಯೆಹೋವನಿಗೆ ಉಪಯೋಗಿಸಲ್ಪಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. Now we come to New Testament. ನಾವು ಹೊಸ ಒಡಂಬಡಿಕೆಗೆ ಬರುವಾಗ we see some names, especially Theos or God. ನಾವು ಗ್ರೀಕ್ ಭಾಷೆಯಲ್ಲಿ ದೇವರಿಗೆ ಉಪಯೋಗಿಸಲ್ಪಟ್ಟಿರುವಂತಹ ಹೆಸರು ಥಿಯೋಸ್ ಅಥವಾ ದೇವರು ಎಂಬಂತ ಹೆಸರನ್ನ ಅಲ್ಲಿ ನೋಡುತ್ತೇವೆ. Theology comes from Theos means God. Ology means study of. So we are studying about God. So the New Testament, the first name given is God, Theos. ಆದ್ದರಿಂದ ದೈವಶಾಸ್ತ್ರ ಎಂಬುದಾಗಿ ಹೇಳುವಾಗ ಅದು ಥಿಯೋ ಎಂಬಂತ ಹೆಸರಿನಿಂದ ಬಂದಿದೆ. ಥಿಯೋ ಅಂದರೆ ದೇವರು, ಲಾಜಿ ಎಂಬುದಾಗಿ ಲೋಗೋಸ್ ಎಂಬುದಾಗಿ ಹೇಳುವಾಗ ಅಧ್ಯಯನ, ದೇವರ ಕುರಿತಂತ ಅಧ್ಯಯನ. ಆದ್ದರಿಂದ ಹೊಸ ಒಡಂಬಡಿಕೆಯಲ್ಲಿ ದೇವರಿಗೆ ಉಪಯೋಗಿಸಲ್ಪಟ್ಟಿರುವಂತ ಮೊದಲನೆಯ ಹೆಸರು ಥಿಯೋ. John 1:1 we see in the beginning was the word was with God, the word was God. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂದು ನೋಡುತ್ತೇವೆ. It talks about the deity of the Lord Jesus Christ. ಯೇಸು ಕರ್ತನ ದೈವತ್ವ. ಅದು ಯೇಸು ಕ್ರಿಸ್ತನ ದೈವತ್ವವನ್ನ ನಮಗೆ ಸೂಚಿಸುತ್ತದೆ. So that is the New Testament name, God. ದೇವರಿಗೆ ಉಪಯೋಗಿಸಲ್ಪಟ್ಟಿರುವಂತಹ ಹೊಸ ಒಡಂಬಡಿಕೆಯ ಹೆಸರು ಅದಾಗಿದೆ. It's equivalent to Elohim in the Old Testament. ಅದು ಹಳೆಯ ಒಡಂಬಡಿಕೆಯಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಎಲೋಹಿಮ್ ಎಂಬಂತ ಪದಕ್ಕೆ ಸಮಾನವಾಗಿದೆ. The God who created the universe in Genesis 1:1 is the same word who is in John 1:1. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದಂತಹ ದೇವ ಯೋಹಾನನ ಸುವಾರ್ತೆ 1ನೇ ವಾಕ್ಯವಾಗಿದ್ದಾನೆ. Later says everything was created by him. Without him, nothing was created. We see the details in John 1. ನಾವು ನಂತರದ ವಚನಗಳಲ್ಲಿ ನಾವು ನೋಡುವಾಗ ಆತನಲ್ಲಿಯೇ ಪಟ್ಟಿತು, ಆತನಿಲ್ಲದೆ ಏನೂ ಸೃಷ್ಟಿಸಲ್ಪಡಲಿಲ್ಲ ಎಂಬುದಾಗಿ ವಿವರವನ್ನ ಅಲ್ಲಿ ನೋಡುತ್ತೇವೆ. The Lord Jesus Christ is the creator God. By him and through him and for him everything was created. ಆದ್ದರಿಂದ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ ಆತನು ಸೃಷ್ಟಿಕರ್ತನಾದಂತ ದೇವರಾಗಿದ್ದಾನೆ. ಆತನ ಮೂಲಕ ಎಲ್ಲವೂ ಸೃಷ್ಟಿಸಲ್ಪಟ್ಟಿತು ಮತ್ತು ಆತನಿಗಾಗಿಯೇ ಎಲ್ಲವೂ ಸೃಷ್ಟಿಸಲ್ಪಟ್ಟಿತು. The next word we see is Kyrios, that we can see, in other words, Lord, Lord. ನಂತರದ ಮುಂದಿನ ಪದ ಯಾವುದು ದೇವರಿಗೆ ಉಪಯೋಗಿಸಲ್ಪಟ್ಟಿರುವಂತ ನಾಮ ಎಂಬುದಾಗಿ ಹೇಳುವಾಗ ಕ್ಯೂರಿಯೋಸ್ ಎಂಬುದಾಗಿ ಅಥವಾ LORD ಅಥವಾ ಕರ್ತನು ಎಂಬುದಾಗಿ ಬರುತ್ತದೆ. If in English Bible LORD is in capital, it is Jehovah. If LORD, it is Lord, Master. ಹಳೆ ಇಂಗ್ಲಿಷ್ ಬೈಬಲ್ ನಲ್ಲಿ ಲಾರ್ಡ್ ಎಂಬುದಾಗಿ ಕ್ಯಾಪಿಟಲ್ ಪದಗಳಲ್ಲಿ ಉಪಯೋಗಿಸಲ್ಪಟ್ಟಿರುವುದಾದ್ರೆ ಅದು ಯೆಹೋವನ ಹೆಸರು, ಅಂದರೆ ಯಜಮಾನನು ಅಥವಾ ಕರ್ತನು ಎಂಬುದಾಗಿ. And if you turn to John 13 and 14, we see the Lord Jesus Christ telling the disciples. ನೀವು ಯೋಹನ್ನ ಸುವಾರ್ತೆ 14 ಮತ್ತು 15ನೇ ವಾಕ್ಯಕ್ಕೆ ಬರುವಾಗ, ಅಧ್ಯಾಯಗಳಿಗೆ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಮಾತನಾಡುವುದನ್ನು ನಾವು ನೋಡುತ್ತೇವೆ. John 13 and 14. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 13 ಮತ್ತು 14ನೇ ವಚನ. Please read that. ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ, ನಾನು ಅಂತವನೇ ಹೌದು. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. Here the Lord is telling that I am the Lord and Guru. I am the Lord and teacher. I am the Lord and the master. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ.
ನಾನೇ ಕರ್ತನು ಮತ್ತು ಗುರುವು ಆಗಿದ್ದೇನೆ, ನಾನೇ ಕರ್ತನು ಮತ್ತು ಯಜಮಾನನಾಗಿದ್ದೇನೆ. Same thing we see in Romans 10 verse 9. If anyone want to get saved, they have to accept Jesus Christ as Lord and Savior. ಇದನ್ನೇ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯಾರಾದರೂ ರಕ್ಷಣೆ ಹೊಂದಬೇಕಾದರೆ ಯೇಸು ಕ್ರಿಸ್ತನನ್ನೇ ರಕ್ಷಕನು ಮತ್ತು ಒಡೆಯನು ಅಥವಾ ಯಜಮಾನನು ಎಂಬುದಾಗಿ ಅಂಗೀಕರಿಸಿಕೊಳ್ಳಬೇಕು. Please read Romans 10:9. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದಿಕೊಳ್ಳೋಣ. Romans 10 verse 9. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. Some people wanted to go to heaven, so they believe Jesus is the Savior, but Jesus is the Lord. You have to accept him as the Lord of your life. ಅನೇಕರು ಪರಲೋಕ ರಾಜ್ಯಕ್ಕೆ ಅಥವಾ ಸ್ವರ್ಗಕ್ಕೆ ಹೋಗಬೇಕು ಎಂಬಂತ ಉದ್ದೇಶದಿಂದ ಯೇಸು ಕ್ರಿಸ್ತನನ್ನ ರಕ್ಷಕನು ಎಂಬುದಾಗಿ ಅಂಗೀಕರಿಸುತ್ತಾರೆ. ಆದರೆ ಆತನನ್ನ ರಕ್ಷಕನೆಂಬುದಾಗಿ ಮಾತ್ರವಲ್ಲ, ಬದಲಾಗಿ ನಿಮ್ಮ ಜೀವಿತದ ಒಡೆಯನು ಅಥವಾ ಪ್ರಭುವು ಆಗಿದ್ದಾನೆ ಎಂಬುದಾಗಿ ಆತನನ್ನು ನೀವು ಅಂಗೀಕರಿಸಿಕೊಳ್ಳಬೇಕು. You invite him into your heart, you believe him, you receive him into your heart, you will be saved. You believe that he died for your sin and he rose again from the dead. You will be saved. You will become a child of God. ನೀವು ಆತನನ್ನ ನಿಮ್ಮ ಹೃದಯಗಳಿಗೆ ಆಮಂತ್ರಿಸುವಾಗ, ಕರೆಯುವಾಗ ಆತನು ನಿಮ್ಮ ಹೃದಯಗಳಲ್ಲಿ ಬಂದು ವಾಸಿಸುತ್ತಾನೆ. ಆತನ ಮೇಲೆ ನಂಬಿಕೆ ಇಡುವಾಗ ನಿಮಗೆ ರಕ್ಷಣೆ ಆಗುತ್ತದೆ ಮತ್ತು ನೀವು ದೇವರ ಮಕ್ಕಳಾಗುತ್ತೀರಿ. Now, another name in the New Testament, and it is the Lord Jesus Christ who taught us to call God this name. ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ದೇವರಿಗೆ ಉಪಯೋಗಿಸಲ್ಪಟ್ಟಿರುವಂತಹ ಹೆಸರನ್ನು ನಾವು ನೋಡುವಾಗ, ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ದೇವರನ್ನ ಈ ರೀತಿ ಕರೆಯಿರಿ ಎಂಬುದಾಗಿ ಆತನು ಹೇಳಿದನು. Matthew chapter 6 verse 10. Everybody know this. ಮತ್ತಾಯ 6ನೇ ಅಧ್ಯಾಯ 10ನೇ ವಚನ. ಎಲ್ಲರಿಗೂ ಇದು ಚಿರಪರಿಚಿತವಾದಂತ ವಚನ ಭಾಗ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. When Jesus Christ came into this world, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ he came to reveal God as our Father. ಆತನು ದೇವರನ್ನ ನಮ್ಮ ತಂದೆ ಎಂಬುದಾಗಿ ಪ್ರಕಟಿಸುವುದಕ್ಕೆ ಬಂದನು. This is an amazing name. ಇದು ಒಂದು ಅದ್ಭುತವಾದಂತ ಹೆಸರು. Moses, through the law, Dharma Shastra, through the law, he could never show God as the father of Israelites. ಮೋಶೆಯು ತನ್ನ ಧರ್ಮಶಾಸ್ತ್ರದ ಮೂಲಕ ಇಸ್ರಾಯೇಲ್ಯರಿಗೆ ದೇವರನ್ನ ಅವರ ತಂದೆ ಎಂಬುದಾಗಿ ತೋರಿಸಿಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. Of course, there are some phrases, times in Isaiah, God is called God as a nation for Israel. ನಾವು ಹೌದು, ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ಯೆಶಾಯನ ಗ್ರಂಥದಲ್ಲಿ ಬರುವಾಗ ಇಸ್ರಾಯೇಲ್ ಜನಾಂಗಕ್ಕೆ ಆತನು ತಂದೆ ಎಂಬುದಾಗಿ ನಾವು ನೋಡುತ್ತೇವೆ. But it is as a nation. ಅದು ಒಂದು ಜನಾಂಗಕ್ಕೆ ಆತನು ತಂದೆಯಾಗಿದ್ದಾನೆ ಎಂಬುದಾಗಿ ಮಾತ್ರ ಅಲ್ಲಿ ಕೊಡಲ್ಪಟ್ಟಿದೆ. Israel, God is rebuking Israel for their sins and asking, if I am the father, where is the honor? If I am the master, where is the honor? He is asking. ದೇವರು ಇಸ್ರಾಯೇಲರನ್ನ ಅವರ ಪಾಪಗಳಿಗಾಗಿ ಖಂಡಿಸುವವನಾಗಿ, ಗದರಿಸುವವನಾಗಿ ಅವರನ್ನ ಕೇಳುತ್ತಿದ್ದಾನೆ. ನಾನು ನಿಮ್ಮ ತಂದೆಯಾಗಿದ್ದರೆ ನನಗೆ ಸಲ್ಲಬೇಕಾದ ಗೌರವವೆಲ್ಲಿ? ನಾನು ನಿಮಗೆ ಯಜಮಾನನಾಗಿದ್ದರೆ ನನಗೆ ಸಲ್ಲಬೇಕಾದಂತಹ ಗೌರವವೆಲ್ಲಿ ಎಂಬುದಾಗಿ ಪ್ರಶ್ನಿಸುತ್ತಾನೆ. But a Jew would never dare to call God his personal father. ಆದರೆ ಯಾವುದೇ ಯಹೂದ್ಯನಾಗಲಿ ದೇವರನ್ನ ನನ್ನ ವೈಯಕ್ತಿಕ ತಂದೆ ಎಂಬುದಾಗಿ ಕರೆಯುವುದಕ್ಕೆ ಧೈರ್ಯ ಮಾಡುವುದಿಲ್ಲ. Even to take the name Yahweh, Jehovah, they were afraid to take that name in their mouth.
ಯಹೂದ್ಯರು ಯೆಹೋವ ಅಥವಾ ಯಾಹ್ವೆ ಎಂಬಂತ ಹೆಸರನ್ನ ಕೂಡ ತಮ್ಮ ನಾಲಿಗೆಯ ಮೇಲೆ ತೆಗೆದುಕೊಳ್ಳುವುದಕ್ಕೂ ಭಯಪಡುತ್ತಾರೆ. They understood how great and mighty and high and exalted is God. ಅವರು ಅವರ ದೇವರು ಎಂತಹ ಉನ್ನತನಾದಂತಹ ದೇವರು, ಅತ್ಯುನ್ನತನಾದಂತಹ ದೇವರು, ಮಹಿಮೆ ಉಳ್ಳಂತ ದೇವರು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದಾರೆ. But when you come to the New Testament, ಆದರೆ ನೀವು ಹೊಸ ಒಡಂಬಡಿಕೆಗೆ ಬರುವಾಗ, when a sinner put his trust in the Lord Jesus Christ, ಒಬ್ಬ ಪಾಪಿಯು ಯೇಸು ಕ್ರಿಸ್ತನ ಮೇಲೆ ತನ್ನ ನಂಬಿಕೆಯನ್ನ ಇಡುವಾಗ, and he believed that Christ came to die for my sin and rose again, ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಲೋಕಕ್ಕೆ ಬಂದನು, ಸತ್ತು ಉಣಲ್ಪಟ್ಟು ಜೀವಂತವಾಗಿ ಎದ್ದಿದ್ದಾನೆ ಮೂರನೇ ದಿನದಲ್ಲಿ ಎಂಬುದಾಗಿ ಆತನು ನಂಬುವಾಗ, and John 1:12 says, as many received him or who believed in his name, to them God has given the power to become the children of God. ಅಲ್ಲಿ ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವ ಪ್ರಕಾರ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು. There is nothing greater, no greater name than to call this great, almighty, everlasting, sovereign God, my Father in heaven. ಈ ಅತ್ಯುನ್ನತನಾದಂತಹ ಸರ್ವಶಕ್ತನಾದಂತಹ ಮಹಿಮೆಯುಳ್ಳಂತಹ ಪರಲೋಕದ ದೇವರನ್ನ ನನ್ನ ತಂದೆ ಎಂಬುದಾಗಿ ಕರೆಯುವುದಕ್ಕಿಂತ ದೊಡ್ಡವಾದ ಆಶೀರ್ವಾದ ಬೇರೆ ಯಾವುದೂ ಇಲ್ಲ. It is through the Lord Jesus Christ that God is revealed to us. We read that nobody have seen God at any time, but the God, the Son God, God the Son, came to this world as a man, ನರಾವತಾರವಾಗಿ ಬಂದು ಆ ತಂದೆಯನ್ನು ನಮಗೆ ಪ್ರಕಟಿಸಿದ. Oh, God has become our Father through the Lord Jesus Christ. ದೇವರು ನಮಗೆ ತಂದೆಯಾದದ್ದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ. ಆತನೇ ಹೇಳುವ ಪ್ರಕಾರ, ದೇವರನ್ನ ಯಾರೂ ಎಂದಿಗೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದುಕೊಂಡು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ ಹೇಳುವ ಪ್ರಕಾರ, ಯೇಸು ಕ್ರಿಸ್ತನೇ ನಮಗೆ ದೇವರನ್ನ ನಮ್ಮ ತಂದೆ ಎಂಬುದಾಗಿ ಪರಿಚಯ ಮಾಡಿದಾತನು. Bible says in John 4, when Jesus was talking to the Samaritan woman, God is a spirit. Those who worship God should worship in truth, in spirit and in truth. Because God is a spirit, nobody can see him. ನಾವು ಯೋಹಾನ 4ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವ ಪ್ರಕಾರ, ಯೇಸು ಕ್ರಿಸ್ತನು ಆ ಸಮಾರ್ಯದ ಸ್ತ್ರೀಯೊಟ್ಟಿಗೆ ಮಾತನಾಡುವಾಗ ಆತನು ಹೇಳಿದ್ದು, ದೇವರು ಆತ್ಮನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ದೇವರು ಆತ್ಮನಾಗಿರುವ ಕಾರಣ ಆತನನ್ನ ಯಾರೂ ನೋಡಲಿಕ್ಕೆ ಸಾಧ್ಯವಿಲ್ಲ. Another reason why we cannot see God, because he dwells in unapproachable light. ಸೇರಲಾರದ ಮಹಿಮೆಯಲ್ಲಿ ವಾಸಿಸುವನು, ಅಗಮ್ಯವಾದ ಮಹಿಮೆಯಲ್ಲಿ ಬೆಳಕಿನಲ್ಲಿ That is the two reason why you and I cannot see God today. ದೇವರನ್ನ ನಾವು ನೋಡದೇ ಇರಲಿಕ್ಕೆ ಇರುವಂತಹ ಇನ್ನೊಂದು ಕಾರಣವೇನೆಂದರೆ, ಆತನು ಅಗಮ್ಯವಾದಂತಹ ಬೆಳಕಿನಲ್ಲಿ, ಯಾರೂ ಸೇರಲಾರದಂತ ಮಹಿಮೆ ಉಳ್ಳಂತಹ ಬೆಳಕಿನಲ್ಲಿ ವಾಸಿಸುವ ಆತನಾಗಿದ್ದಾನೆ. ಈ ಎರಡು ಕಾರಣಗಳಿಂದ ಯಾರೂ ದೇವರ ಬಳಿಗೆ ಹೋಗಲಿಕ್ಕೆ ಅಥವಾ ಆತನನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. But when Jesus Christ condescended, he humbled himself, took the form of a man, incarnated into this world, he came to reveal who God is. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರಾವತಾರ ಎತ್ತಿ ಬರುವಾಗ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನನ್ನು ತಾನು ಆ ದಾಸನ ರೂಪವನ್ನ ಧರಿಸಿ ನಮ್ಮ ಬಳಿಗೆ ಬಂದನು. ಯಾಕಂದ್ರೆ ತಂದೆಯಾದಂತಹ ದೇವರನ್ನ ನಮಗೆ ಪ್ರಕಟಿಸುವುದಕ್ಕಾಗಿ ಆತನು ಬಂದನು. The people around us, our Hindu friends, they want to see a God, so they make images and idols in their kalpanagalu, in their imaginations, but that is not the God. ನಮ್ಮ ಸುತ್ತಲಿರುವಂತಹ ಹಿಂದೂ ಸ್ನೇಹಿತರು ದೇವರನ್ನ ನೋಡುವುದಕ್ಕೆ ಬಯಸುವುದರಿಂದ ಅವರು ಒಂದು ರೂಪವನ್ನ ಮಾಡಿಕೊಂಡು ತಮ್ಮ ಕಲ್ಪನೆ ಮೂರ್ತಿಗಳನ್ನ ಮಾಡಿಕೊಂಡು ದೇವರಾಗಿ ಆರಾಧಿಸುತ್ತಾರೆ. ಆದರೆ ದೇವರನ್ನ ಯಾರೂ ನೋಡಲಿಕ್ಕೆ ಸಾಧ್ಯವಿಲ್ಲ. Many nominal Christians also do that.
ಅನೇಕ ನಾಮಧೇಯ ಕ್ರೈಸ್ತರು ಕೂಡ ಅದನ್ನು ಮಾಡುತ್ತಾರೆ. But when you think about God as your father, it is an individual, intimate relationship. ಆದರೆ ನೀವು ದೇವರನ್ನ ನಿಮ್ಮ ವೈಯಕ್ತಿಕ ತಂದೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಆತನಿಗೂ ನಿಮಗೂ ಇರುವಂತಹ ವೈಯಕ್ತಿಕ ಸಂಬಂಧವನ್ನ ಅದು ಸೂಚಿಸುತ್ತದೆ. It's an intimate relationship. ಅದು ಒಂದು ಆತ್ಮೀಯವಾದಂತ ಸಂಬಂಧವಾಗಿದೆ. No religious people will call their God their father. I never heard a Hindu friend calling Rama or Krishna their father. I never heard that. But every Christian, true believer, can call God his father. ನಾನು ನೋಡಿರೋ ಪ್ರಕಾರ ಯಾವುದೇ ಧರ್ಮದವರು ಅಥವಾ ಹಿಂದೂ ಧರ್ಮದವರು ತಮ್ಮ ದೇವರುಗಳಂತ ರಾಮ ಮತ್ತು ಕೃಷ್ಣನನ್ನ ನನ್ನ ತಂದೆ ಎಂಬುದಾಗಿ ಕರೆಯುವುದನ್ನ ನಾನು ನೋಡಿಲ್ಲ. ಆದರೆ ನಿಜ ವಿಶ್ವಾಸಿಗಳಾದಂತಹ ನಾವು ನಮ್ಮ ದೇವರನ್ನ ತಂದೆ ಎಂಬುದಾಗಿ ಕರೆಯಬಹುದಾಗಿದೆ. In Matthew 6:10, when the Lord told, when you pray, pray our Father in heaven. See, you can call him individually your father, and collectively he is the father of his children. So we have a relationship, fellowship, not only with God, with other brothers and sisters in this faith. ಅದೇ ನಾವು ಮತ್ತಾಯನ ಸುವಾರ್ತೆ 6:10 ವಚನದಲ್ಲಿ ನಾವು ನೋಡುವಾಗ, ಪರಲೋಕದಲ್ಲಿರುವಂತಹ ನಿಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ಅಲ್ಲಿ ಉಪಯೋಗಿಸಿರುವಾಗ, ದೇವರು ನಮಗೆ ತಂದೆಯಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಆತನೊಟ್ಟಿಗೆ ನಾವು ವೈಯಕ್ತಿಕ ಸಂಬಂಧವನ್ನು ಹೊಂದುತ್ತೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಇತರರ ಸಹೋದರರೊಟ್ಟಿಗೂ ಕೂಡ ಒಂದೇ ತಂದೆಯ ಮಕ್ಕಳಾಗಿರುವುದರಿಂದ ನಾವು ಅದೇ ಸಹೋದರ ಸಂಬಂಧವನ್ನು ಹೊಂದುವವರಾಗಿರುತ್ತೇವೆ. That's why Jesus said, when you pray, pray our Father in heaven. ಆದ್ದರಿಂದ ಯೇಸು ಸ್ವಾಮಿ ಹೇಳಿದನು, ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿ ಪ್ರಾರ್ಥನೆ ಮಾಡಬೇಕು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. So in the New Testament, these three names, God, Lord or Master, and Heavenly Father or Father. ಆದ್ದರಿಂದ ಹೊಸ ಒಡಂಬಡಿಕೆಯಲ್ಲಿ ಈ ಮೂರು ಹೆಸರುಗಳು ಉಪಯೋಗಿಸಲ್ಪಟ್ಟಿದೆ. ದೇವರು ಅಥವಾ ಕರ್ತನು, ಇನ್ನೊಂದು ಯಜಮಾನನು, ಮತ್ತು ಮೂರನೆಯದು ಪರಲೋಕದ ನಮ್ಮ ತಂದೆ. That name, our Heavenly Father, is the most intimate relational name. ಪರಲೋಕದಲ್ಲಿರುವಂತಹ ನಮ್ಮ ತಂದೆ ಎಂಬುದಾಗಿ ಹೇಳುವಾಗ ಅದು ಅತ್ಯಂತ ಆತ್ಮೀಯವಾದಂತಹ ನಿಕಟವಾದಂತಹ ಸಂಬಂಧವನ್ನು ಅದು ಸೂಚಿಸುತ್ತದೆ. Just think about it. God is a spirit. God is so high and exalted. You and I cannot come to him. But when you call God the Father, you can always come to him. ಇದನ್ನ ಯೋಚನೆ ಮಾಡಿರಿ. ದೇವರು ಅತ್ಯುನ್ನತನಾದಂಥ ದೇವರು, ಆತನು ಅಗಮ್ಯ ಬೆಳಕಿನಲ್ಲಿ ವಾಸಿಸುವಂತಹ ಸರ್ವಶಕ್ತನಾದಂಥ ದೇವರು. ಆತನ ಬಳಿಗೆ ನಾನು ನೀವು ಬರ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆತನನ್ನ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಹೇಳುವಾಗ ಆತನ ಬಳಿಗೆ ಬರ್ಲಿಕ್ಕೆ ನಮ್ಮೆಲ್ಲರಿಗೂ ಸಾಧ್ಯತೆ ಇದೆ. What an amazing revelation the Lord Jesus Christ has brought to us by asking us to pray to our Father in heaven. ನಮಗೆ ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ ಎಂಬುದಾಗಿ ಪ್ರಾರ್ಥಿಸಿರಿ ಎನ್ನುವುದರ ಮೂಲಕ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಎಂತ ಅದ್ಭುತವಾದಂತಹ ಪ್ರಕಟಣೆಯನ್ನ ದೇವರ ಕುರಿತಾಗಿ ನಮಗೆ ಮಾಡಿದ್ದಾನೆ ನೋಡಿರಿ. So we looked at some of the Old Testament names for God and the New Testament names for God. ನಾವು ಈಗ ಹಳೆಯ ಒಡಂಬಡಿಕೆಯ ದೇವರ ಹೆಸರುಗಳನ್ನ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಆತನಿಗೆ ಕೊಡಲ್ಪಟ್ಟಿರುವಂತಹ ಹೆಸರುಗಳನ್ನು ನೋಡಿಕೊಂಡೆವು. Some of the names. ಕೆಲವು ಹೆಸರುಗಳನ್ನ ನೋಡಿಕೊಂಡೆವು. But then there are other metaphorical names. Alankara ರೂಪದಲ್ಲಿ ಇರುವ. There are other names given also. We are not going to look at all of it. ಮತ್ತು ದೇವರಿಗೆ ಅಲಂಕಾರಿಕವಾಗಿ ಅಥವಾ ಉಪಮಾನವಾಗಿ ಉಪಯೋಗಿಸಲ್ಪಟ್ಟಿರುವಂತಹ ಅನೇಕ ಹೆಸರುಗಳುಂಟು. ಅವುಗಳನ್ನ ನಾವು ನೋಡಿಕೊಳ್ಳಲಿಕ್ಕೆ ಹೋಗುವುದಿಲ್ಲ. Maybe one verse we can read in Psalm 18. ಒಂದು ವಚನವನ್ನು ನಾವು ಓದಿಕೊಳ್ಳಬಹುದು. ಕೀರ್ತನೆ 18ನೇ ಅಧ್ಯಾಯ verse 1 and 2. ಕೀರ್ತನೆ 18 1 ಮತ್ತು 2ನೇ ವಚನ. Psalm 18 verse 1 and 2. ಕೀರ್ತನೆ 18 1 ಮತ್ತು 2ನೇ ವಚನ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ.
ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು ನನ್ನ ದೇವರು ನನ್ನ ಆಶ್ರಯಗಿರಿಯು ನನ್ನ ಗುರಾಣಿಯೂ ನನ್ನ ರಕ್ಷಣೆಯೂ ಕೊಂಬೂ ನನ್ನ ದುರ್ಗವೂ ಆಗಿದ್ದಾನೆ. Oh, look at all those figurative names given to our God. ನಮ್ಮ ದೇವರಿಗೆ ಉಪಮಾನವಾಗಿ ಉಪಯೋಗಿಸಿರುವ ಈ ಹೆಸರುಗಳನ್ನ ನೋಡಿರಿ. Also, God is my lawgiver. He is my rock. He is my judge. He is my king. Amazing who God is to his children. ಆತನೇ ನನ್ನ ಸದ್ಧರ್ಮ, ಆತನೇ ನನ್ನ ನ್ಯಾಯಸ್ಥಾಪಕನು, ಆತನೇ ನನ್ನ ದೇವರು, ಆತನೇ ನನ್ನ ಬಲ. ಈ ಎಲ್ಲಾ ಹೆಸರುಗಳು ಎಂಥ ಅತ್ಯುನ್ನತವಾದಂತಹ ಹೆಸರುಗಳನ್ನ ತನ್ನ ಮಕ್ಕಳಿಗೆ ಆತನು ಕೊಟ್ಟಿದ್ದಾನೆ ನೋಡಿರಿ. He is my strength. ಆತನೇ ನನ್ನ ಬಲವಾಗಿದ್ದಾನೆ. He is my rock. ಆತನೇ ನನ್ನ ಬಂಡೆಯಾಗಿದ್ದಾನೆ. He is my fortress. ಆತನೇ ನನ್ನ ದುರ್ಗವಾಗಿದ್ದಾನೆ. He is my deliverer. ಆತನೇ ನನ್ನ ವಿಮೋಚಕನು. Amazing. He is my shield, horn of my salvation, my stronghold. You can run to him anytime for safety. ಆತನೇ ನನ್ನ ಗುರಾಣಿಯು, ರಕ್ಷಣೆಯ ಕೊಂಬು, ದುರ್ಗವು, ಆಶ್ರಯಗಿರಿಯೂ ಆಗಿದ್ದಾನೆ. ನಾವು ಕಷ್ಟದಲ್ಲಿರುವಾಗ ಆತನ ಬಳಿಗೆ ಸುರಕ್ಷತೆಗಾಗಿ ಓಡಿ ಹೋಗಬಹುದು. Bible says this God is our God forever and ever. ಸತ್ಯವೇದವು ಹೇಳುತ್ತದೆ, ಈ ದೇವರು ನಮ್ಮ ದೇವರಾಗಿದ್ದಾನೆ ನಿತ್ಯ ನಿತ್ಯಕ್ಕೂ. What an amazing privilege we have when we study these names. It excites us. It encourages us. Our God is not an idol. Our God is not man-made creation. He is our creator, the most high and exalted heavenly Father. ಈ ಹೆಸರುಗಳನ್ನ ನೋಡುವಾಗ ಅದು ನಮಗೆ ಎಷ್ಟು ಸಂತೋಷವನ್ನ ಕೊಡುತ್ತದೆ, ಎಷ್ಟು ಉತ್ಸಾಹವನ್ನ ಮತ್ತು ನಿರೀಕ್ಷೆಯನ್ನ, ಭರವಸೆಯನ್ನ ಕೊಡುವಂತದ್ದಾಗಿರುತ್ತದೆ. ನಮ್ಮ ದೇವರು ಆತನು ಮೂರ್ತಿಯಲ್ಲ, ಆತನು ಅಚೇತನವಾದಂತಹ ವಸ್ತು ಅಲ್ಲ, ಬದಲಾಗಿ ನಿತ್ಯನಾದಂತಹ ಜೀವಿಸುವಂತಹ ಸರ್ವಶಕ್ತನಾದಂತ ದೇವರು ನಮ್ಮ ದೇವರಾಗಿದ್ದಾನೆ. I hope these names of the Lord make you realize how great and good our God is. ಈ ದೇವರ ಹೆಸರುಗಳು, ದೇವರು ಆತನು ಎಂತಹ ಒಳ್ಳೆಯವನು ಮತ್ತು ಎಂತಹ ಉನ್ನತನಾದಂತಹ ದೇವರು ನಮ್ಮ ದೇವರು ಎಂಬುದಾಗಿ ನಿಮಗೆ ಅರ್ಥವಾಗಿ ನಂಬಿದ್ದೇನೆ. When I hear people telling ದೇವರು ಒಬ್ಬನೇ, ಹೆಸರು ಹಲವಾರು ಅಂತ ಹೇಳುವಾಗ, I said, please don't say like that. ನಾನು ಜನರು ದೇವನೊಬ್ಬ ನಾಮ ಹಲವು ಎಂಬುದಾಗಿ ಹೇಳುವುದನ್ನ ಕೇಳುವಾಗ ನಾನು ಅವರಿಗೆ ಹೇಳುತ್ತೇನೆ, ದಯಮಾಡಿ ಆ ರೀತಿ ಹೇಳಬೇಡ್ರಿ. Even if you don't believe in Jesus Christ, I want you to believe. Even if you don't believe, don't say that all gods are the same. ನೀವು ಯೇಸು ಕ್ರಿಸ್ತನನ್ನ ನಂಬದೇ ಇದ್ದರೂ ನೀವೆಲ್ಲರೂ ನಂಬಬೇಕು ಎಂಬುದಾಗಿ ನನಗೆ ಇಷ್ಟ. ಆದರೆ ಒಂದು ವೇಳೆ ನಿಮಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲದೆ ಇದ್ದರೂ ಆ ದೇವನೊಬ್ಬ ನಾಮ ಹಲವು ಎಂಬುದಾಗಿ ದಯಮಾಡಿ ಹೇಳಬೇಡ್ರಿ. ಎಲ್ಲಾ ದೇವರುಗಳು ಒಂದೇ ಎಂದು ದಯವಿಟ್ಟು ಹೇಳಬೇಡ್ರಿ. You examine this God of the Bible. You will be amazed to see how great, how good, how sovereign, awesome is our God. ಎಲ್ಲಾ ದೇವರುಗಳು ಒಂದೇ ಎಂಬುದಾಗಿ ದಯಮಾಡಿ ಹೇಳಬೇಡಿರಿ. ಆದರೆ ನಮ್ಮ ಈ ಸತ್ಯವೇದದ ದೇವರು ಆತನು ಸರ್ವಶಕ್ತನು, ಬಲಶಾಲಿಯು, ಆತನು ಅದ್ಭುತನಾದಂತಹ ದೇವರು. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆದ, ನನಗಾಗಿ ಬಂದ ನಾಮ. If there is anyone listening to me today, come to know this Lord, believe in the Lord Jesus Christ, repent of your sin, you will become a child of God. And those of us who are already children of God, let us thank and praise and worship this God, our God. ಯೇಸು ನಾಮ ಮಹೋನ್ನತ ನಾಮ, ಪಾಪಿಗಳಿಗಾಗಿ ಬಂದ ನಾಮ, ನನ್ನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದ ನಾಮ ಎಂಬುದಾಗಿ ನಾವು ಹಾಡಿನಲ್ಲಿ ನೋಡುವಾಗ, ನಿಮ್ಮಲ್ಲಿ ಯಾರಾದರೂ ಇನ್ನೂ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕರಿಸದೆ ಹೋದರೆ, ಈ ದಿನ ಆತನ ಬಳಿಗೆ ಬಂದು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ನಿಮಗೆ ರಕ್ಷಣೆ ಆಗುತ್ತದೆ. ಈ ದೇವರು ನಿನ್ನ ದೇವರಾಗುತ್ತಾನೆ. ಒಂದು ವೇಳೆ ನೀವು ಈಗಾಗಲೇ ರಕ್ಷಣೆ ಹೊಂದಿರುವುದಾದರೆ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಇಂತಹ ಮಹಾ ದೇವರು ನಮ್ಮ ದೇವರಾಗಿದ್ದಾನೆ. I'm going to close it here, Lord willing. Next week we will look at the triune God. ನಾನು ಇಲ್ಲಿಗೆ ನನ್ನ ಸಂದೇಶವನ್ನು ನಿಲ್ಲಿಸುತ್ತೇನೆ. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ಆ ದೇವರ ತ್ರಯೇಕತ್ವವನ್ನು ನಾವು ಅಧ್ಯಯನ ಮಾಡೋಣ.